ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಹೇಗೆ ನಾವು ಲೆಟರ್ ಬರೀಬೇಕು, ಪ್ರಾಪರ್ ಲೆಟರ್ ಫಾರ್ಮ್ಯಾಟ್ ಹೇಗಿರಬೇಕು, ಫಾರ್ಮಲ್ ಆಗಲಿ ಇನ್ಫಾರ್ಮಲ್ ಆಗಲಿ, ಆ್ಯಂಡ್ ಇಮೇಲ್ ರೈಟಿಂಗ್ ಹೇಗಿರಬೇಕು. ನೀವು ಇಮೇಲ್ ಮಾಡ್ತಿದ್ದೀರಾ ನಿಮ್ಮ ಬಾಸ್ಗೆ, ಕಲೀಗ್ಸ್ಗೆ, ನಿಮ್ಮ ಮ್ಯಾನೇಜರ್ಗೆ, ಅವ್ರು ಯಾರಿಗಾದರೂ ಏನು ಸ್ಟ್ರಕ್ಚರ್ ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಹ್ಯಾಂಡ್ ರಿಟರ್ನ್ ಲೆಟರ್, ಇಮೇಲ್ ಆರ್ ವಾಟ್ಸಾಪ್ನಲ್ಲಿ ಕಳಿಸೋ ಹಾಗಿದ್ರು ನಾವೇನೇನು ಕಳಿಸ್ಬೇಕು ಅನ್ನೋದನ್ನೆಲ್ಲ, ರೈಟ್. ಆ್ಯಂಡ್ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಡಿಯರ್ ಸರ್ ಮೇಡಮ್ ಹಾಕಬೇಕಾ, ರೆಸ್ಪೆಕ್ಟೆಡ್ ಸರ್ ಮೇಡಮ್ ಹಾಕಬೇಕಾ, ಯಾವುದನ್ನು ಯಾವಾಗ ಹಾಕಬೇಕು, ಏನು ಡಿಫ್ರೆನ್ಸ್ ಇದೆ. ಆ್ಯಂಡ್ ಈ ಫ್ರೇಸಸ್ ನೋಡಿ, ಯುವರ್ಸ್ ಫೇತ್ಫುಲಿ, ಸಿನ್ಸಿಯರ್ಲಿ, ಒಬಿಡಿಯೆಂಟ್ಲಿ, ಟ್ರೂಲಿ, ಇದಕ್ಕೆ ಡಿಫ್ರೆನ್ಸ್ ಏನು, ಯಾವುದನ್ನ ಯಾರಿಗೆ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಆ್ಯಂಡ್ ನಿಮಗೆ ನಾನು ಸ್ಯಾಂಪಲ್ ಲೆಟರ್ಸ್ನ ಟೈಪ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡುವಂಥ ಎಲ್ಲ ಸ್ಯಾಂಪಲ್ಗಳ PDF ಫೈಲ್ಸ್ ನನ್ನ ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ರೈಟ್. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ನಾವು ಕಲಿಬೇಕಾಗಿರೋದು ಲೆಟರ್ನ ಫಾರ್ಮ್ಯಾಟ್. ಸೊ ನಾನು ನಿಮಗೆ ಫಸ್ಟ್ ಹ್ಯಾಂಡ್ ರಿಟರ್ನ್ ಲೆಟರ್ದು ಫಾರ್ಮ್ಯಾಟ್ ಹೇಳ್ಕೊಡ್ತೀನಿ, ಆಮೇಲೆ ಇಮೇಲ್ ಹೇಳ್ತೀನಿ. ಎರಡರಲ್ಲೂ ಸ್ವಲ್ಪ ಕಾಮನ್ ಎಲಿಮೆಂಟ್ಸ್ ಇದೆ, ಅದನ್ನು ನೀವು ಫಾಲೋ ಮಾಡಲೇಬೇಕು. ಫಸ್ಟು ಲೆಟರ್ನ ಫಾರ್ಮ್ಯಾಟ್ ಯಾವ ಥರ ಇರಬೇಕು, ಆಲ್ ದ ಕಂಟೆಂಟ್ ಶುಡ್ ಬಿ ಲೆಫ್ಟ್ ಅಲೈನ್ಡ್. ಲೆಟರ್ನಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸ್, ಡೇಟ್, ಸಬ್ಜೆಕ್ಟ್, ಬಾಡಿ ಲೆಫ್ಟ್ ಅಲೈನ್ ಆಗಿರಬೇಕು, ಲೆಫ್ಟ್ ಸೈಡ್ ಇರಬೇಕು. ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇದೊಂದು ಸ್ಯಾಂಪಲ್ ಲೆಟರ್ ಇದೆ. ಸೊ ಟಾಪ್ ಲೆಫ್ಟಲ್ಲೇ ಬರಬೇಕು ಸೆಂಡರ್ಸ್ ನೇಮ್ ಆ್ಯಂಡ್ ಅಡ್ರೆಸ್. ಸೊ ಇಲ್ಲಿ ನೋಡಿ, ಇದು ಲೆಟರ್ನ ನೀವು ಬರಿತಾ ಇದ್ರು ಆರ್ MS ವರ್ಡ್ನಲ್ಲಿ ಟೈಪ್ ಮಾಡ್ತಾ ಇದ್ರು, ಫಸ್ಟ್ ಬರಬೇಕು ಸೆಂಡರ್ಸ್ ನೇಮ್ ಆ್ಯಂಡ್ ಅಡ್ರೆಸ್, ಅಂದರೆ ಯಾರು ಬರೀತಿದ್ದಾರೆ ಅವರ ಹೆಸರು ಆ್ಯಂಡ್ ಅಡ್ರೆಸ್. ಅದಾದಮೇಲೆ ಡೇಟ್ ಇರಬೇಕು, ಯಾವ ಡೇಟ್, ನೀವು ಯಾವ ದಿನ ಲೆಟರ್ ಬರಿತಾ ಇದ್ದೀರಾ ಆರ್ ಯಾವ ದಿನ ಸಬ್ಮಿಟ್ ಮಾಡ್ತಾ ಇದ್ದೀರಾ ಲೆಟರ್ನ, ಆ ಡೇಟ್ ಇರಬೇಕು. ಅದಾದಮೇಲೆ ಬರಬೇಕು ರಿಸೀವರ್ಸ್ ನೇಮ್ ಆರ್ ರೆಸಿಪಿಯೆಂಟ್ ನೇಮ್ ಅಂತಾರೆ, ರೈಟ್. ಇದಾದಮೇಲೆ ಸಬ್ಜೆಕ್ಟ್ ಲೈನ್, ರೈಟ್. ಸಬ್ಜೆಕ್ಟ್ ಲೈನ್ ಅಂದರೆ ಲೆಟರ್ ಯಾವುದರ ಬಗ್ಗೆ ಬರಿತಾ ಇದ್ದೀರಾ, ಅಂದರೆ ಇದೊಂಥರ ಲೆಟರ್ನ ಟೈಟಲ್, ಯಾವುದ್ರ ಬಗ್ಗೆ ಇದೆ ಅನ್ನೋದನ್ನು ನಾನು ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಇದಾದ್ಮೇಲೆ ಬರಬೇಕು ಸ್ಯಾಲ್ಯೂಟೇಷನ್, ಅಂದರೆ ನೀವು ಅವ್ರನ್ನ ಹೇಗೆ ಅಡ್ರೆಸ್ ಮಾಡ್ತೀರಾ. ಇಲ್ಲೇ ಬರೋದು ಡಿಯರ್ ಸರ್, ಡಿಯರ್ ಮೇಡಮ್ ಅನ್ನೋದು, ಆರ್ ಅವರ ಸರ್ನೇಮಿಂದನೂ ಕರಿಬಹುದು ನೀವು, ಮಿಸ್ಟರ್ ಆರ್ ಮಿಸಸ್ ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ ಇವನ್ನೆಲ್ಲ ನಾವೇನಂತ ಕರಿತೀವಿ, ಸ್ಯಾಲ್ಯೂಟೇಷನ್, ಅಂದರೆ ಗ್ರೀಟ್ ಮಾಡ್ತಾ ಇದ್ದೀರಾ ಅವರಿಗೆ ನೀವು. ಇದಾದ್ಮೇಲೆ ನೀವು ಸ್ಟಾರ್ಟ್ ಮಾಡಬೇಕು ಬಾಡಿ ಆಫ್ ದ ಲೆಟರ್, ಅಂದರೆ ಲೆಟರ್ನ ಮೇನ್ ಮ್ಯಾಟರ್ ಇಲ್ಲಿರುತ್ತೆ. ಇದರಲ್ಲಿ ಏನೇನಿರಬೇಕು, ಪರ್ಪಸ್, ಫಸ್ಟ್ ನೀವು ಪರ್ಪಸ್ಸಿಂದ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಸಬ್ಜೆಕ್ಟ್ನ ಮ್ಯಾಟರ್, ಇಂಪಾರ್ಟೆಂಟ್ ಮ್ಯಾಟರ್ ಏನಿದೆ ಅದು. ಅದಾದಮೇಲೆ ಕಾಂಪ್ಲಿಮೆಂಟ್ರಿ ಕ್ಲೋಸರ್ ಆರ್ ಕ್ಲೋಸಿಂಗ್ ಲೈನ್ನ ಆ್ಯಡ್ ಮಾಡಬೇಕು. ಲಾಸ್ಟಲ್ಲಿ ನಿಮ್ಮ ನೇಮ್ ಆ್ಯಂಡ್ ಸಿಗ್ನೇಚರ್ ಇರಬೇಕು, ರೈಟ್. ಸೊ ನೀವು ಲೆಟರ್ ಟೈಪ್ ಮಾಡ್ತಿದ್ರೆ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಅದರ ಮೇಲೆ ಸೈನ್ ಮಾಡಿ, ಅವ್ರು ಬರಿತಾ ಇದ್ರೆ ನಿಮ್ಮ ಹೆಸರನ್ನ ಬರೆದು ಅದರ ಮೇಲೆ ಸೈನ್ ಮಾಡಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಎಲ್ಲ ಲೆಫ್ಟ್ ಸೈಡ್ ಅಲೈನ್ ಆಗಿರಬೇಕು. ಈಗ ಒಂದು ಸ್ಯಾಂಪಲ್ ನೋಡಿ, ರಿಕ್ವೆಸ್ಟ್ ಲೆಟರ್ ಫಾರ್ ಅಡ್ಮಿಷನ್ ಟು ದ ಸ್ಕೂಲ್. ಈಗ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಬೇರೆ ಊರಿಗೆ ಬಂದಿದ್ದೀವಿ ಆ್ಯಂಡ್ ಅಲ್ಲಿ ಹೊಸ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾನು ಪ್ರಿನ್ಸಿಪಾಲ್ಗೆ ಒಂದು ಲೆಟರ್ ಬರಿತಾ ಇದ್ದೀನಿ, ಅಡ್ಮಿಷನ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ. ಅದಾದಮೇಲೆ ನಾನು ಇಮೇಲ್ ಕೂಡ ಹೇಳ್ತೀನಿ, ನಿಮ್ಮ ಕಂಪ್ನಿನಲ್ಲಿ ಹೇಗೆ ಬರೀಬೇಕು, ಲೀವ್ ಲೆಟರ್ ಹೇಗಿರಬೇಕು ಅನ್ನೋದು. ಸೊ ಎಂಡ್ವರೆಗೂ ನೋಡ್ತಾರೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಈ ಲೆಟರ್ನಲ್ಲಿ ನಾನು ಫಸ್ಟ್ ಬರೆದಿದ್ದೀನಿ ಫ್ರಮ್, ಯಾರು ಲೆಟರ್ ಬರಿತಾ ಇದ್ದಾರೆ ಅವರ ನೇಮ್ ಆ್ಯಂಡ್ ಅಡ್ರೆಸ್, ನೀವು ಬರಿತಾ ಇದ್ದರೆ ನಿಮ್ಮ ನೇಮ್ ಆ್ಯಂಡ್ ಅಡ್ರೆಸ್. ಅದಾದಮೇಲೆ ಡೇಟ್, ಆ್ಯಂಡ್ ಯಾರಿಗೆ ಬರಿತಾ ಇದ್ದೀನಿ, ಟು ಪ್ರಿನ್ಸಿಪಾಲ್ಗೆ. ಸೊ ಈ ಥರ ಪ್ರಿನ್ಸಿಪಾಲ್ಗೆ, ಮ್ಯಾನೇಜರ್ಗೆ ಬರಿತಾ ಇದ್ರೆ ಇನ್ಸ್ಟಿಟ್ಯೂಷನ್ ನೇಮ್, ಪ್ಲೇಸ್ ಹಾಕಬೇಕು. ಇದಾದ್ಮೇಲೆ ಈಗ ಬರೋದು ಸಬ್ಜೆಕ್ಟ್ ಲೈನ್. ಸೊ ಸಬ್ಜೆಕ್ಟ್ ನೋಡಿ ನಾನು ಏನು ಬರೆದಿದ್ದೀನಿ, ರಿಗಾರ್ಡಿಂಗ್ ದ ರಿಕ್ವೆಸ್ಟ್, ಈ ಥರ ಸ್ಟಾರ್ಟ್ ಮಾಡಿ, ರಿಗಾರ್ಡಿಂಗ್ ದ. ಅದಾದಮೇಲೆ ಹಾಕುವಂಥ ವರ್ಡ್ ಯಾವಾಗಲೂ ನೌನ್ ಫಾರ್ಮಲ್ಲಿ ಇರಬೇಕು. ರಿಗಾರ್ಡಿಂಗ್ ದ ರಿಕ್ವೆಸ್ಟಿಂಗ್ ಅನ್ಬಾರ್ದು, ರಿಗಾರ್ಡಿಂಗ್ ದ ರಿಕ್ವೆಸ್ಟ್ ಫಾರ್ ಸಮಥಿಂಗ್, ರಿಗಾರ್ಡಿಂಗ್ ದ ಕಂಪ್ಲೇಂಟ್, ರಿಗಾರ್ಡಿಂಗ್ ದ ರೀಫಂಡ್. ನೋಡಿ ಈ ಥರ ರಿಗಾರ್ಡಿಂಗ್ ಆದಮೇಲೆ ನೌನ್ ಫಾರ್ಮಲ್ಲಿರೋ ವರ್ಡ್ಸ್ನ ಯೂಸ್ ಮಾಡಿ. ಸೊ ಇಲ್ಲೇನು ಹೇಳ್ತಾ ಇದ್ದೀನಿ, ರಿಗಾರ್ಡಿಂಗ್ ದ ರಿಕ್ವೆಸ್ಟ್ ಫಾರ್ ಅಡ್ಮಿಷನ್ ಟು ಯುವರ್ ಇನ್ಸ್ಟಿಟ್ಯೂಷನ್ ಫಾರ್ ದಿ ಅಕಾಡೆಮಿಕ್ ಇಯರ್ 22 and 23. ಸೊ ಅದಾದಮೇಲೆ ನೋಡಿ, ಇಲ್ಲಿ ನಾನು ಡಿಯರ್ ಸರ್ ಅಂತ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಪ್ರಿನ್ಸಿಪಲ್ ಮೇಲ್ ಅಂತ ಗೊತ್ತಿದ್ರೆ ನಾನು ಡಿಯರ್ ಸರ್ ಅಂತ ಹೇಳ್ತೀನಿ, ಫೀಮೇಲ್ ಅಂತ ಗೊತ್ತಿದ್ರೆ ಡಿಯರ್ ಮೇಡಮ್ ಅಂತ ಹೇಳ್ತೀನಿ, ಮೇಲ್ ಫೀಮೇಲ್ ಗೊತ್ತಿಲ್ಲ ಅಂದರೆ ಡಿಯರ್ ಸರ್ / ಮೇಡಮ್ ಅಂತ ಹಾಕ್ಬೋದು. ಬಟ್ ತಿಳ್ಕೊಂಡು ಡಿಯರ್ ಸರ್ ಆರ್ ಡಿಯರ್ ಮೇಡಮ್ ಅಂತ ಹಾಕೋದು ತುಂಬ ಬೆಟರ್, ಅದು ತುಂಬ ಫಾರ್ಮಲ್ ಆಗಿ ಕಾಣುತ್ತೆ, ರೈಟ್. ಇದು ಫಾರ್ಮಲ್ ಲೆಟರ್ ಅಲ್ವಾ, ಡಿಯರ್ ವರ್ಡ್ ಯೂಸ್ ಮಾಡ್ಬೋದಾ? ಎಸ್, ಡಿಯರ್ ವರ್ಡ್ನ ನೀವು ಯೂಸ್ ಮಾಡ್ಬೋದು ಫಾರ್ಮಲ್ ಲೆಟರ್ನಲ್ಲಿ. ರೆಸ್ಪೆಕ್ಟೆಡ್ ಸರ್ ಹಾಕಬಾರ್ದಾ? ನೋಡಿ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ತುಂಬ ಇಂಡಿಯನ್ ಸ್ಟೈಲ್, ಇಂಡಿಯನ್ಸ್ ನಾವೇ ತುಂಬ ಯೂಸ್ ಮಾಡ್ತೀವಿ ರೆಸ್ಪೆಕ್ಟೆಡ್ ಸರ್ ಅಂತ. ಬಟ್ ಡಿಯರ್ ಸರ್ ಆರ್ ಮೇಡಮ್ ಅನ್ನೋದು ತುಂಬ ಯೂಸೇಜ್ನಲ್ಲಿ ಇರೋದು, ಬ್ರಿಟಿಷ್ ಆರ್ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಇದೇ ಥರನೇ ಇರುತ್ತೆ, ಅದೇ ಜನರಲ್ ಫಾರ್ಮ್ಯಾಟ್. ಓಕೆ, ಸೊ ಫಸ್ಟ್ ನಾನು ಏನು ಹೇಳಿದೆ, ಪರ್ಪಸ್ಸಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ಇಲ್ಲಿ ಪರ್ಪಸ್ ಏನು, ಐ ಆಮ್ ಕಿರಣ್ ಕುಮಾರ್, ಫಾದರ್ ಆಫ್ ಪೂಜಾ ಆ್ಯಂಡ್ ಕೃಷ್ಣ ವುಡ್ ಲೈಕ್ ಟು ರಿಕ್ವೆಸ್ಟ್. ಸೊ ನಾನು ವುಡ್ ಲೈಕ್ ಟು ರಿಕ್ವೆಸ್ಟ್, ಅದರ ಮಧ್ಯದಲ್ಲಿ
ನಾ ಏನು ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ಕಿರಣ್ ಕುಮಾರ್ ವುಡ್ ಲೈಕ್ ಟು ರಿಕ್ವೆಸ್ಟ್ ಅಂತ ಹೇಳ್ಬೋದು. ಐ ಆಮ್ ಕಿರಣ್ ಕುಮಾರ್ ಫಾದರ್ ಆಫ್ ಪೂಜಾ ಅಂಡ್ ಕೃಷ್ಣ ವುಡ್ ಲೈಕ್ ಟು ರಿಕ್ವೆಸ್ಟ್ ದೇರ್ ಅಡ್ಮಿಷನ್ ಟು ಯುವರ್ ಸ್ಕೂಲ್ ಫಾರ್ ದ 7th and 5th ಸ್ಟ್ಯಾಂಡರ್ಡ್ ರೆಸ್ಪೆಕ್ಟಿವ್ಲಿ. ಅಂದರೆ ಮೇಲ್ ಹೇಳಿರುವಂಥ ಹೆಸರುಗಳ ಆರ್ಡರ್ನಲ್ಲೇ 7th and 5th ಸ್ಟ್ಯಾಂಡರ್ಡ್ ಕೂಡ ಇದೆ. ಅಂದರೆ ಫಸ್ಟ್ ಪರ್ಸನ್ 7th ಸ್ಟ್ಯಾಂಡರ್ಡ್, ಸೆಕೆಂಡ್ ಪರ್ಸನ್ 5th ಸ್ಟ್ಯಾಂಡರ್ಡ್, ಆ ಥರ ಮ್ಯಾಚ್ ಮಾಡೋದಕ್ಕೆ ನಾವು ವರ್ಡ್ ಯೂಸ್ ಮಾಡ್ತೀವಿ ರೆಸ್ಪೆಕ್ಟಿವ್ಲಿ ಅಂತ, ಫಾರ್ ದ ಅಕಾಡೆಮಿಕ್ ಇಯರ್ 22 and 23. ಸೊ ಇದು ಪರ್ಪಸ್ ಹೇಳಾಯಿತು. ಅದಾದಮೇಲೆ ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ ಮೇನ್ ಮ್ಯಾಟರ್ಗೆ ಇನ್ನಷ್ಟು ಹೆಚ್ಚು ಡೀಟೇಲ್ಸ್, ರೀಸನ್ಸ್ ಕೊಡ್ಬೇಕು ನೀವು ಇಲ್ಲಿ, ರೈಟ್? ಅದನ್ನ ಸ್ಟ್ರಾಂಗ್ ಮಾಡೋದಕ್ಕೆ, ರೈಟ್? ಯಾಕೆ, ಏನು ಅನ್ನೋದನ್ನೆಲ್ಲ ಇಲ್ಲಿ ಸೇರಿಸಬೇಕು ಸೆಕೆಂಡ್ ಪ್ಯಾರಾಗ್ರಾಫ್ ಅವಶ್ಯಕತೆ ಇದ್ರೆ. ಡ್ಯೂ ಟು ಸಮ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ವಿ ಹ್ಯಾವ್ ಮೂವ್ ಟು ಮೈಸೂರು. ನಾವು ಮೈಸೂರಿಗೆ ಮೂವ್ ಆಗಿದ್ದೀವಿ. ಆ್ಯಂಡ್ ಐ ವುಡ್ ಲೈಕ್ ಟು ಗೆಟ್ ಮೈ ಚಿಲ್ಡ್ರನ್ ಅಡ್ಮಿಟೆಡ್ ಟು ಯುವರ್ ಸ್ಕೂಲ್ ಹೂ ಆರ್ ಕರೆಂಟ್ಲಿ ಸ್ಟಡಿಯಿಂಗ್ ಇನ್ ದಿ ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಸ್ಕೂಲ್, JC ನಗರ, ಬೆಂಗಳೂರು. ಈಗ ಅವರು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾರೆ. ಮೈಸೂರಿನಲ್ಲಿರೋ ನಿಮ್ಮ ಸ್ಕೂಲ್ಗೆ ಅವರ ಅಡ್ಮಿಷನ್ ಆಗಬೇಕಾಗಿ ನಾನು ಬಯಸ್ತೀನಿ. ಸೊ ಅದರಿಂದ ಈ ಥರ ಬರೆದಿರೋದು. ಐ ವುಡ್ ಲೈಕ್ ಟು ಗೆಟ್ ಮೈ ಚಿಲ್ಡ್ರನ್ ಅಡ್ಮಿಟೆಡ್, ಗೆಟ್ ಸಂಬಡಿ, ಡೂ ಸಮಥಿಂಗ್. ಇದನ್ನು ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? ಇದ್ರ ಮೇಲೆ ನಾನು ವಿಡಿಯೋ ಮಾಡಿದ್ದೆ. ಸೊ ಅದಾದಮೇಲೆ ಐ ವುಡ್ ಬಿ ವೆರಿ ಗ್ರೇಟ್ಫುಲ್, ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅಂದರೆ ನೀವು ಕೊಡೋ ಸಪೋರ್ಟ್ಗೆ ಐ ವುಡ್ ಬಿ ಅಂತಲೇ ಹೇಳಬೇಕು. ಐ ವುಡ್ ಬಿ ವೆರಿ ಗ್ರೇಟ್ಫುಲ್ ಇಫ್ ಯು ವುಡ್ ಕನ್ಸಿಡರ್ ಮೈ ಅಪ್ಲಿಕೇಶನ್. ಇಫ್ ಯು ಕನ್ಸಿಡರ್ ಅಂತಲೂ ಹೇಳ್ಬೋದು, ಆರ್ ಇಫ್ ಯು ವುಡ್, ಇನ್ನು ಸ್ವಲ್ಪ ಫಾರ್ಮಲ್ ಆಯಿತು. ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಹರ್ಡ್ ಫ್ರಮ್ ಯು ಅಂದರೆ ಲುಕಿಂಗ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು ಅಂತಾನೆ, ರೈಟ್? ಲಾಸ್ಟ್ನಲ್ಲಿ ಯುವರ್ಸ್ ಫೇತ್ಫುಲಿ ಇಂದ ಎಂಡ್ ಮಾಡಿ. ಸೊ ಹೆಸರನ್ನ ಬರೆದಿದ್ದೀನಿ, ಅದ್ರ ಮೇಲೆ ನಾನು ಸೈನ್ ಮಾಡಬೇಕು. ಗೊತ್ತಾಯ್ತಲ್ಲ? ಈ ಥರ ಇರಬೇಕು. ಪ್ರತಿ ಪ್ಯಾರಾಗ್ರಾಫ್ ಆದಮೇಲೆ ಒಂದು ಸ್ಪೇಸ್ ಇರಬೇಕು, ಪ್ರತಿ ಲೈನ್ ಆದಮೇಲೂ ಒಂದು ಸ್ಪೇಸ್ ಇರಬೇಕು, ನೀವು ಟೈಪ್ ಮಾಡ್ತಾ ಇದ್ರೂ ಕೂಡ. ಆ್ಯಂಡ್ ಯುವರ್ಸ್ ಫೇತ್ಫುಲಿನ, ಸಿನ್ಸಿಯರ್ಲಿನ ನೋಡ್ತಾ ಇರಿ, ನಾನು ವಿಡಿಯೋ ಎಂಡಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಅದನ್ನು. ಸೊ ಈಗ ನೆಕ್ಸ್ಟ್ ಲೆಟರ್ ನೋಡಿ, ಲೀವ್ ಅಪ್ಲಿಕೇಶನ್ ಅಂದರೆ ಲೀವ್ ಲೆಟರ್. ಈಗ ನಾನು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮ್ಯಾನೇಜರ್ಗೆ ನಾನು ಬರೀಬೇಕು ನನಗೆ ಲೀವ್ ಬೇಕು ಅಂತ, ರೈಟ್? ಅಪ್ಲಿಕೇಶನ್ ಫಾರ್ ಲೀವ್ ಅಂತ ಏನಾದರೂ ಕರೀರಿ, ಲೀವ್ ಅಪ್ಲಿಕೇಶನ್ ಅಂತ ಏನಾದರೂ ಕರೀರಿ ನೀವು, ರೈಟ್? ಫಸ್ಟು ಲೆಟರ್ ಫಾರ್ಮ್ಯಾಟ್ನ ನಾನು ತೋರಿಸ್ತೀನಿ ನಿಮಗೆ, ಆಮೇಲೆ ಇಮೇಲ್ ಮಾಡೋದನ್ನ ಕೂಡ ಹೇಳ್ತೀನಿ. ಸೊ ಗೊತ್ತಿದೆ ಅಲ್ಲ, ಫ್ರಮ್, ಡೇಟ್, ಟು, ಸಬ್ಜೆಕ್ಟ್, ಲೀವ್ ಅಪ್ಲಿಕೇಶನ್. ಓಕೆ, ಇಲ್ಲಿ ಲೀವ್ ಅಪ್ಲಿಕೇಶನ್ ಲೈನ್ ಸೆಂಟರ್ನಲ್ಲಿ ಇರಬೇಕಾ? ಸೊ ಸೆಂಟರ್ನಲ್ಲಿರೋದು ತುಂಬ ಕಾಮನ್, ಲೆಫ್ಟ್ ಅಲೈನ್ ಕೂಡ ಮಾಡ್ಬೋದು, ಏನೂ ತಪ್ಪಿಲ್ಲ, ರೈಟ್? ಅದಾದಮೇಲೆ ಡಿಯರ್ ಸರ್ ಅಂತ ನಾನು ಸ್ಟಾರ್ಟ್ ಮಾಡಿದೆ ಇಲ್ಲಿ. ಈಗ ಬಾಡಿ ಆಫ್ ದ ಲೆಟರ್ ನೋಡಿ, ಡಿಯರ್ ಸರ್ ಐ ವುಡ್ ಲೈಕ್ ಟು ಇನ್ಫಾರ್ಮ್. ಸೊ ನೋಡಿ, ಆ ಲೈನ್ ಇಂಡೆಂಟೇಷನ್ ಆಗಿದೆ, ಅಂದರೆ ಸ್ವಲ್ಪ ಮುಂದೆ ಬಂದಿದೆ. ಇದು ಲೆಟರ್ನ ಫಾರ್ಮ್ಯಾಟ್ ಈ ಥರ ಇರಬೇಕು. ಒಂದು ವರ್ಡ್ ಅಷ್ಟು ಸ್ಪೇಸ್ ಕೊಟ್ಟು ನೀವು ಮುಂದೆಯಿಂದ ಸ್ಟಾರ್ಟ್ ಮಾಡಿ. ಫಸ್ಟ್ ಪ್ಯಾರಾಗ್ರಾಫ್ ಮಾತ್ರ ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್, ಈ ಥರ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ. ನಾನು ನಿಮಗೆ ಇನ್ಫಾರ್ಮ್ ಮಾಡಲು ಬಯಸುತ್ತಿದ್ದೇನೆ. ಏನು ಮುಂದೆ ನಾವು ಹೇಳ್ತೀವಿ, ದ್ಯಾಟ್ ಅನ್ನೋ ವರ್ಡ್ ಆದಮೇಲೆ ನಾವು ಅದನ್ನು ಹೇಳಬೇಕು. ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್ ಐ ನೀಡ್ ಸಿಕ್ ಲೀವ್ ಫ್ರಮ್ ವರ್ಕ್ ಬಿಕಾಸ್ ಆಫ್ ಅ ವೆರಿ ಹೈ ಫೀವರ್. ಐ ಕಾಟ್ ದ ಫೀವರ್ ಎಸ್ಟರ್ಡೇ ಆ್ಯಂಡ್ ಹ್ಯಾವ್ ಬೀನ್, ಅಂದರೆ ಆ್ಯಂಡ್ ಐ ಹ್ಯಾವ್ ಬೀನ್ ಫೀಲಿಂಗ್ ವೆರಿ ವೀಕ್ ಸಿನ್ಸ್ ದೆನ್. ತುಂಬ ಹೈ ಫೀವರ್ನ ಕಾರಣದಿಂದಾಗಿ ನನಗೆ ಕೆಲಸದಿಂದ ಸಿಕ್ ಲೀವ್ ಬೇಕಾಗಿದೆ. ನನಗೆ ನಿನ್ನೆ ಜ್ವರ ಬಂದಿದೆ, ನಿನ್ನೆಯಿಂದ ನಾನು ತುಂಬ ವೀಕ್ ಆಗಿದ್ದೀನಿ. ಸಿನ್ಸ್ ದೆನ್ ಅಂದರೆ ಅವಾಗಿನಿಂದ. ಸೊ ಇದು ಪರ್ಪಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ನೋಡಿ, ನಾನು ಲೀವ್ ಕೇಳ್ತಾ ಇದ್ದೀನಿ. ಕೈಂಡ್ಲಿ ಅಲೋ ಮೀ 3 day ಲೀವ್. 3-day ಸಿಂಗಲ್ ವರ್ಡ್, ಅದು ಅಡ್ಜೆಕ್ಟಿವ್ ಥರ ಕೆಲಸ ಮಾಡ್ತಾ ಇದೆ. 3 days ಅಲ್ಲ, ಸಪ್ರೇಟ್ ಮಾಡಿದರೆ ಲೀವ್ ಫಾರ್ 3 days ಆಗುತ್ತೆ. ಬಟ್ ನಾನು ಇಲ್ಲಿ 3 day ಲೀವ್ ಅಂತಿದ್ದೀನಿ. ಕೈಂಡ್ಲಿ ಅಲೋ ಮೀ 3 day ಲೀವ್ ಅಂಟಿಲ್ 11th March. ಐ ಪ್ಲಾನ್ ಟು ರಿಟರ್ನ್ ಟು ವರ್ಕ್ ದ ನೆಕ್ಸ್ಟ್ ಡೇ. ಅಂದರೆ ವಾಪಸ್ ಕೆಲಸಕ್ಕೆ ನಾನು 12th Marchಗೆ ಬರ್ತೀನಿ. ಐ ಪ್ಲಾನ್ ಟು ರಿಟರ್ನ್ ಟು ವರ್ಕ್ ದ ನೆಕ್ಸ್ಟ್ ಡೇ, ಆನ್ ದ ಅಲ್ಲ, ಜಸ್ಟ್ ದ ನೆಕ್ಸ್ಟ್ ಡೇ. ಪ್ಲೀಸ್ ರೀಚ್ ಮೀ ಆಟ್ ಮೈ ಫೋನ್ ನಂಬರ್ ಇನ್ ಕೇಸ್ ಆಫ್ ಎನ್ ಎಮರ್ಜೆನ್ಸಿ. ಅಂದರೆ ತುಂಬ ಎಮರ್ಜೆನ್ಸಿ ಇದ್ದರೆ ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ಕ್ಲೋಜರ್, ಐ ಹೋಪ್ ಯು ಕನ್ಸಿಡರ್ ಮೈ ರಿಕ್ವೆಸ್ಟ್. ಥ್ಯಾಂಕಿಂಗ್ ಯು, ಯು ಆರ್ ಸಿನ್ಸಿಯರ್ಲಿ ಕಿರಣ್ ಕುಮಾರ್ ಅಂತ ಹೇಳಿದೆ, ಸೈನ್ ಮಾಡಿದೆ. ಸಿನ್ಸಿಯರ್ಲಿ ಅಂತ ಯಾವಾಗ ಹೇಳ್ತೀರಾ, ನೀವು ಲೆಟರ್ನ ಯಾರಿಗೆ ಬರಿತಾ ಇದ್ದೀರಾ ಆ ವ್ಯಕ್ತಿ ನಿಮಗೆ ಗೊತ್ತಿದ್ರೆ, ಅವ್ರ ಹೆಸರು ಗೊತ್ತಿದ್ರೆ ಲೆಟರ್ನ ಎಂಡಲ್ಲಿ ಯು ಆರ್ ಸಿನ್ಸಿಯರ್ಲಿ ಅಂತ ಹಾಕಬೇಕು. ಓಕೆ, ಈಗ ನೋಡಿ, ನೀವು ಲೀವ್ ಅಪ್ಲಿಕೇಶನ್ನ ಮೇಲಲ್ಲಿ ಹೇಳಿ ಕಳಿಸ್ಬೇಕು. ಆಗ ಟೂನಲ್ಲಿ ಅವರ ಇಮೇಲ್ ಅಡ್ರೆಸ್ ಹಾಕಿ, ಅದಾದಮೇಲೆ ಸಬ್ಜೆಕ್ಟ್ನಲ್ಲಿ ನೀವು ಇಲ್ಲಿ ಬರಿಬೇಕು ಲೀವ್ ಅಪ್ಲಿಕೇಶನ್ ಅಂತ, ಆರ್ ಅಪ್ಲಿಕೇಶನ್ ಫಾರ್ ಲೀವ್, ರೈಟ್? ಅದಾದಮೇಲೆ ನೀವು ಬಾಡಿಗೆ ಎಂಟರ್ ಆಗ್ತೀರಾ. ಸೊ ಇಮೇಲ್ನಲ್ಲಿ ಫ್ರಮ್ ಟು ಇದೆಲ್ಲ ಬರಿಬೇಕಾದ ಅವಶ್ಯಕತೆನೇ ಇಲ್ಲ. ಯಾರು ಇಮೇಲ್ ಮಾಡ್ತಿದ್ದಾರೆ, ಯಾರಿಗೆ ಬಂದಿದೆ, ಯಾರಿಂದ ಬಂದಿದೆ, ಸೊ ಇಮೇಲ್ನಲ್ಲಿ ಎಲ್ಲ ಗೊತ್ತಾಗುತ್ತಲ್ವಾ. ಸೊ ಇವೆರಡು ಬೇಕಾಗಿಲ್ಲ. ಸೊ ಈಗ ಬಾಡಿನಲ್ಲಿ ಇದಿಷ್ಟು ಇದ್ರೆ ಸಾಕು. ಸೊ ಇಲ್ಲಿ ನೋಡಿ, ಈ ರೀತಿ ಇರಬೇಕು. ಆ್ಯಂಡ್ ಇಲ್ಲಿ ಸೆಲೆಕ್ಟ್ ಮಾಡಿ ಫಾಂಟ್ ಚೇಂಜ್ ಮಾಡೋದು ಗೊತ್ತಿದೆ ಅಲ್ವಾ ನಿಮಗೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ಬೋಲ್ಡ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸಿಕ್ ಲೀವ್ ಫ್ರಮ್ ವರ್ಕ್, ಇದನ್ನು ಬೋಲ್ಡ್ ಮಾಡಿ. ಆ್ಯಂಡ್ ಮತ್ತೇನು ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲಿ, 3 day ಲೀವ್ ಅಂಟಿಲ್ 11th March, ಇದನ್ನು ಬೋಲ್ಡ್ ಮಾಡಿ, ರೈಟ್? ಈ ಥರ ಇಂಪಾರ್ಟೆಂಟ್ ಥಿಂಗ್ಸ್ ಏನಿರುತ್ತೆ ಅದನ್ನು ಬೋಲ್ಡ್ ಮಾಡಿ ತೋರಿಸಿ ಅವರಿಗೆ.
ಸೊ ನೀವು ಇಷ್ಟು ಟೈಪ್ ಮಾಡಿ ಸೆಂಡ್ ಕ್ಲಿಕ್ ಮಾಡಿದರೆ ಸಾಕು. ರೈಟ್, ಗೊತ್ತಾಯ್ತಲ್ಲ? ಆ್ಯಂಡ್ ಈಗ ನೋಡಿ, ಲೆಟರ್ನಲ್ಲಿ ಸ್ಟಾರ್ಟರ್ ಲೈನ್, ಫಸ್ಟ್ ಲೈನ್ ಹೇಗಿರಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಕೆಲವು ಎಕ್ಸಾಂಪಲ್ಸ್ನ ತೋರಿಸ್ತಾ ಇದ್ದೀನಿ. ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್, ಈ ಥರ ಸ್ಟಾರ್ಟ್ ಮಾಡಿ. ಎಂಥ ಲೆಟರ್ಗಳಲ್ಲಿ ಅವರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತಿದ್ದೀರಾ ಅಂತ ಹೇಳೋ ಲೆಟರ್ಗಳಲ್ಲಿ ಈ ಥರ ಸ್ಟಾರ್ಟ್ ಮಾಡಿ. ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್, ಐ ವುಡ್ ಲೈಕ್ ಟು ನೋಟಿಫೈ ಯು ದ್ಯಾಟ್, ಮುಂದೆ ಆ್ಯಕ್ಚುಯಲ್ ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಿ. ಐ ವಿಶ್ ಟು ಇನ್ಫಾರ್ಮ್ ಯು ದ್ಯಾಟ್ ಅಂತನಾದರೂ ಹೇಳಿ. ರೈಟ್? ಐ ಆಮ್ ರೈಟಿಂಗ್ ದಿಸ್ ಮೇಲ್ ಟು ಇನ್ಫಾರ್ಮ್ ಯು ದ್ಯಾಟ್, ಐ ಆಮ್ ರೈಟಿಂಗ್ ಟು ರಿಕ್ವೆಸ್ಟ್ ಯು ಫಾರ್ ಅ ಲೀವ್ ಆಫ್ ಎಷ್ಟು ದಿನ, ಮುಂದೆ ಬರೀರಿ. ಐ ಆಮ್ ರೈಟಿಂಗ್ ದಿಸ್ ಅಪ್ಲಿಕೇಶನ್ ಟು ರಿಕ್ವೆಸ್ಟ್ ಅ ಲೀವ್ ಆಫ್ ಎಷ್ಟು ದಿನ, ಮುಂದೆ ಬರೀರಿ. ರೈಟ್? ಅದಾದಮೇಲೆ ಮೇನ್ ಮ್ಯಾಟರ್ನ ಸ್ಟಾರ್ಟ್ ಮಾಡಿ. ಇದು ಸ್ಟಾರ್ಟರ್ ಲೈನ್ಸ್. ರೈಟ್? ಕೆಲವು ಸ್ಯಾಂಪಲ್ಸ್ನ ನೋಡೋಣ. ಈಗ ನಮ್ಮ ಅಜ್ಜಿಯವರು ತೀರೋಗಿದ್ದಾರೆ, ಅದನ್ನು ನಾವು ಲೆಟರ್ನಲ್ಲಿ ಹೇಗೆ ಕನ್ವೆ ಮಾಡಬೇಕು? ಇದೇ ಥರ ನಿಮ್ಮ ಯಾವುದೇ ರಿಲೇಟಿವ್ನ ಡೆತ್ ಆಗಿದ್ರು ಅದನ್ನು ನೀವು ಲೆಟರ್ನಲ್ಲಿ ಏನಂತ ಬರೆದು ಹೇಳ್ತೀರಾ, ಹೇಗೆ ಬರೀತೀರಾ? ಇಲ್ಲಿ ನೋಡಿ, ಈ ಥರ ಸ್ಟಾರ್ಟ್ ಮಾಡಿ. ವಿತ್ ಡೀಪ್ ಸಾರೋ, ಅಂದರೆ ಅತ್ಯಂತ ದುಃಖದಿಂದ, ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್ ಮೈ ಗ್ರ್ಯಾಂಡ್ ಮದರ್ ಪಾಸ್ಡ್ ಅವೇ ಟುಡೇ. ಅರ್ಥ ಆಯ್ತಲ್ವ ನಿಮಗಿದು? ಹೆನ್ಸ್ ಐ ಆಮ್ ಹೆಡಿಂಗ್ ಟು ಮೈ ಹೋಮ್ ಟೌನ್. ಹೆಡಿಂಗ್ ಟು ಸಮ್ ಪ್ಲೇಸ್ ಅಂದರೆ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಈಗ, ಅಂದರೆ ಹರಿಯಲ್ಲಿದ್ದೀನಿ ಅಲ್ಲಿಗೆ ಹೋಗೋದಕ್ಕೆ. ಹೆನ್ಸ್, ಆದ್ದರಿಂದ, ಐ ಆಮ್ ಹೆಡಿಂಗ್ ಟು ಮೈ ಹೋಮ್ ಟೌನ್ ಟು ಪೇ ಹರ್ ಲಾಸ್ಟ್ ರೆಸ್ಪೆಕ್ಟ್ಸ್, ಅಂದರೆ ಒಬ್ಬರ ಅಂತಿಮ ಸಂಸ್ಕಾರಕ್ಕೆ ಹೋಗೋದಕ್ಕೆ ಈ ಥರ ಹೇಳ್ತಾರೆ. ಟು ಪೇ ಹರ್ ಲಾಸ್ಟ್ ರೆಸ್ಪೆಕ್ಟ್ಸ್ ಅಂದರೆ ಫ್ಯೂನರಲ್ಗೆ ಹೋಗೋದು. ಆ್ಯಂಡ್ ಫಾರ್ ಅದರ್ ಅರೇಂಜ್ಮೆಂಟ್ಸ್, ನೋಡಿ ಈ ಥರ ಇರಬೇಕು. ವಿತ್ ಡೀಪ್ ಸಾರೋ, ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಮೈ ಗ್ರ್ಯಾಂಡ್ ಮದರ್ ಪಾಸ್ಡ್ ಅವೇ ಟುಡೇ. ಹೆನ್ಸ್ ಐ ಆಮ್ ಹೆಡಿಂಗ್ ಟು ಮೈ ಹೋಮ್ ಟೌನ್ ಟು ಪೇ ಹರ್ ಲಾಸ್ಟ್ ರೆಸ್ಪೆಕ್ಟ್ಸ್ ಆ್ಯಂಡ್ ಫಾರ್ ಅದರ್ ಅರೇಂಜ್ಮೆಂಟ್ಸ್. ಆ್ಯಂಡ್ ಐ ಅಶೋರ್ ಯು ದ್ಯಾಟ್ ಐ ವಿಲ್ ಬಿ ಬ್ಯಾಕ್ ಟು ವರ್ಕ್ ಆನ್ ಮಂಡೇ. ಸೊ ಡೇಟ್ ಹಾಕಿ ಇಲ್ಲಿ ಮೆನ್ಷನ್ ಮಾಡಿ. ಐ ರೆಸ್ಪೆಕ್ಟ್ಫುಲಿ ರಿಕ್ವೆಸ್ಟ್ ಯು ಟು ಗ್ರ್ಯಾಂಟ್ ಮೀ ಲೀವ್ ಫಾರ್ ದಿಸ್ ವೀಕ್, ಅಂದರೆ ಈ ವೀಕೆಲ್ಲ ರಜಾ ಕೊಡಿ, ನಾನು ನೆಕ್ಸ್ಟ್ ಮಂಡೇ ಬರ್ತಾ ಇದ್ದೀನಿ. ರೈಟ್? ಈಗ ನೆಕ್ಸ್ಟ್ ಸ್ಯಾಂಪಲ್ ನೋಡೋಣ. ನೀವು ಯಾರ್ದೋ ವೆಡ್ಡಿಂಗ್ ಹೋಗ್ತಾ ಇದ್ದೀರಾ, ಅವ್ರ ಮ್ಯಾರೇಜ್ ಇದೆ, ಅದಕ್ಕೆ ನೀವು ಹೇಗೆ ರೀಸನ್ಸ್ ಕೊಡ್ತೀರಾ ನೋಡಿ ಇಲ್ಲಿ. ಐ ಆಮ್ ಗ್ಲ್ಯಾಡ್ ಟು ಇನ್ಫಾರ್ಮ್ ಯು ದಟ್ ಮೈ ಕಸಿನ್ ಈಸ್ ಗೆಟಿಂಗ್ ಮ್ಯಾರಿಡ್ ಆನ್ ದ 12th of May 2022. ಈ ಥರ ಸ್ಟಾರ್ಟ್ ಮಾಡಿ. ಸೊ ಖುಷಿಯ ವಿಚಾರ ಇದ್ದರೆ ಐ ಆಮ್ ಗ್ಲ್ಯಾಡ್ ಟು ಇನ್ಫಾರ್ಮ್ ಯು ಅಂತ ಹೇಳಿ. ಆ್ಯಂಡ್ ಐ ಆಮ್ ಇಲೇಟೆಡ್. ಇಲೇಟೆಡ್ ಅಂದರೆ ತುಂಬ ಖುಷಿಯಾಗಿರೋದು, ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಐ ಆಮ್ ಇಲೇಟೆಡ್ ಟು ಬಿ ಅ ಪಾರ್ಟ್ ಆಫ್ ದ ವೆಡ್ಡಿಂಗ್ ಅರೇಂಜ್ಮೆಂಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಟುಮಾರೋ, ಅಂದರೆ ನಾಳೆಯಿಂದ ವೆಡ್ಡಿಂಗ್ ಅರೇಂಜ್ಮೆಂಟ್ ಸ್ಟಾರ್ಟ್ ಆಗ್ತದೆ, ನಾನು ಅಲ್ಲಿಗೆ ಹೋಗಬೇಕು, ನಾನು ಅಲ್ಲಿ ಪಾರ್ಟ್ ತೊಗೋಬೇಕು, ಅದಕ್ಕೆ ತುಂಬ ಹ್ಯಾಪಿಯಾಗಿದ್ದೀನಿ. ಹೆನ್ಸ್ ಐ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಟು ವರ್ಕ್ ಫ್ರಮ್ 6 to 12th. ನೋಡಿ, ಆದ್ದರಿಂದ ಇಷ್ಟು ದಿನ ನನಗೆ ಬರೋದಕ್ಕೆ ಆಗೋದಿಲ್ಲ. ಐ ವುಡ್ ಬಿ ಹ್ಯಾಪಿ ಇಫ್ ಯು ವುಡ್ ಗ್ರ್ಯಾಂಟ್ ಮೀ ದ ಲೀವ್. ಮೇಲೆ ಹೇಳಿರೋ ಡೇಟ್ಗೆ ನೀವು ಲೀವ್ ಕೊಟ್ಟರೆ ಐ ವುಡ್ ಬಿ ಹ್ಯಾಪಿ. ನೋಡಿ, ಇದು ಮೇಲೆ ಹೇಳಿರೋದು ಖುಷಿಯ ವಿಚಾರ ಇದೆ, ಆದ್ದರಿಂದ ಐ ವುಡ್ ಬಿ ಹ್ಯಾಪಿ ಇಫ್ ಯು ಗ್ರ್ಯಾಂಟ್ ಮೀ ಲೀವ್ ಅಂತ ನಾನು ಹೇಳ್ತಾ ಇದ್ದೀನಿ. ರೈಟ್? ಇಲ್ಲ ಅಂದರೆ ಬೇರೆ ಥರನೇ ನೀವು ಕೇಳಬೇಕು ಲೀವ್ನ, ಅಲ್ವಾ? ಆಗಲೇ ನೋಡಿದ್ರಲ್ಲ. ಓಕೆ, ಈಗ ನೆಕ್ಸ್ಟ್ ಒಂದು ಸ್ಯಾಂಪಲ್ ನೋಡಿ. ನಾವು ವೆಕೇಷನ್ಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ರಜಾ ಕೇಳಬೇಕು. ಐ ಆಮ್ ರೈಟಿಂಗ್ ದಿಸ್ ಮೇಲ್. ಈ ಥರನೂ ಲೆಟರ್ನ ಸ್ಟಾರ್ಟ್ ಮಾಡ್ಬೋದು ಇಮೇಲ್ನಲ್ಲಿ, ಇದು ಕೂಡ ಫಾರ್ಮಲ್ ಆಗೇ ಇರುತ್ತೆ. ಐ ಆಮ್ ರೈಟಿಂಗ್ ದಿಸ್ ಮೇಲ್ ಟು ಸೀಕ್ ಯುವರ್ ಅಪ್ರೂವಲ್, ಅಂದರೆ ನೀವು ಅಪ್ರೂವಲ್ ಕೇಳ್ಕೊಳ್ತಾ ಇದ್ದೀನಿ. ಯುವರ್ ಅಪ್ರೂವಲ್ ಫಾರ್ ಅ 5-day ಲೀವ್ ಫಾರ್ ಮೈ ಪ್ಲ್ಯಾನ್ಡ್ ವೆಕೇಷನ್. ರೈಟ್? ಐ ಆಮ್ ರೈಟಿಂಗ್ ದಿಸ್ ಮೇಲ್ ಟು ಸೀಕ್ ಯುವರ್ ಅಪ್ರೂವಲ್ ಫಾರ್ ಅ 5-day ಲೀವ್ ಫಾರ್ ಮೈ ಪ್ಲ್ಯಾನ್ಡ್ ವೆಕೇಷನ್. 5-day ಲೀವ್ ಯಾವುದಕ್ಕೋಸ್ಕರ? ನಾನು ಆಲ್ರೆಡಿ ಪ್ಲಾನ್ ಮಾಡಿರೋ ವೆಕೇಷನ್ಗೋಸ್ಕರ. ಐ ಆಮ್ ಟೇಕಿಂಗ್ ಮೈ ಫ್ಯಾಮಿಲಿ ಟು ಹೈದರಾಬಾದ್ ಆನ್ ಅ ವೆಕೇಷನ್ ಫ್ರಮ್ 5th to 10th March. ರೈಟ್? ಇದನ್ನು ನೀವು 2 ಪ್ಯಾರಾಗ್ರಾಫ್ ಆದರೂ ಕೂಡ ಮಾಡಬಹುದು. ರೈಟ್? ಐ ಪ್ರಾಮಿಸ್ ಯು ಟು ಗೆಟ್ ಆಲ್ ದ ಪೆಂಡಿಂಗ್ ವರ್ಕ್ ಡನ್. ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಟು ಗೆಟ್ ಆಲ್ ದ ಪೆಂಡಿಂಗ್ ವರ್ಕ್ ಡನ್ ವಿತಿನ್ ದ ಡೆಡ್ ಲೈನ್ ಒನ್ಸ್ ಐ ಕಮ್ ಬ್ಯಾಕ್ ಟು ದ ಆಫೀಸ್. ನಾನು ಆಫೀಸಿಗೆ ಬಂದ ಮೇಲೆ ಎಲ್ಲ ಪೆಂಡಿಂಗ್ ವರ್ಕ್ ಆಗೋ ಥರ ನೋಡ್ಕೊಳ್ತೀನಿ ವಿತಿನ್ ದ ಡೆಡ್ ಲೈನ್. ನೋಡಿ ಇಲ್ಲಿ, ಒನ್ಸ್ ಐ ವಿಲ್ ಕಮ್ ಬ್ಯಾಕ್ ಅಲ್ಲ, ಈ ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದೀರಾ. ಫ್ಯೂಚರ್ನಲ್ಲಿ ಈ ಥರ ಒನ್ಸ್ ಅದಾದರೆ ಅಂತ ಹೇಳುವಾಗ ಪ್ರೆಸೆಂಟ್ ಸಿಂಪಲ್ ಸೆಂಟೆನ್ಸ್ನೇ ಯೂಸ್ ಮಾಡಬೇಕು. ರೈಟ್? ಐ ಲುಕ್ ಫಾರ್ವರ್ಡ್ ಟು ಯುವರ್ ರೆಸ್ಪಾನ್ಸ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಯುವರ್ ಕನ್ಸಿಡರೇಷನ್. ಆಮೇಲೆ ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಕ್ಲೋಸಿಂಗ್ ಲೈನ್ ನೋಡಿ, ನೀವು ಯಾವ ಥರದ ಲೀವ್ಗೆ ಯಾವ ಥರ ಕ್ಲೋಸ್ ಮಾಡ್ತಾ ಇದ್ದೀರ ಅನ್ನೋದು ಗೊತ್ತಾಗುತ್ತೆ. ಆಗಲೇ ಫಸ್ಟ್ ಸ್ಯಾಂಪಲ್ನಲ್ಲಿ ಯಾವ ಥರ ಕ್ಲೋಸಿಂಗ್ ಇತ್ತು, ಸೆಕೆಂಡ್ ಸ್ಯಾಂಪಲ್ನಲ್ಲಿ ಯಾವ ಥರ ಕ್ಲೋಸಿಂಗ್ ಇತ್ತು. ಓಕೆ, ಇದೊಂದು ವೆಕೇಷನ್ಗೆ 5-day ಲೀವ್. ನಿಮ್ಗೆ ಈಗ ಅರ್ಜೆಂಟ್ ನಾಳೆ ಒಂದು ಲೀವ್ ಬೇಕಾಗಿರುತ್ತೆ, ಎಲ್ಲಿಗೋ ಹೋಗೋದಿದೆ, ಅದನ್ನು ಈ ಥರ ಕೇಳಿ. ಐ ಆಮ್ ರೈಟಿಂಗ್ ದಿಸ್ ಮೇಲ್ ಟು ಇನ್ಫಾರ್ಮ್ ಯು ದಟ್ ಐ ನೀಡ್ ಅ ಡೇ ಆಫ್ ಟುಮಾರೋ. ಐ ನೀಡ್ ಅ ಡೇ ಆಫ್ ಅಂದರೆ ಒಂದಿನ ರಜೆ. ದ ರೀಸನ್ ಫಾರ್ ಮೈ ಲೀವ್ ಈಸ್, ನೋಡಿ ಇಷ್ಟು ಬರೆದು ಈಗ ನೀವು ಮುಂದೆ ಏನಾದರೂ ಬರೀರಿ ಲೀವ್ನ ಪರ್ಪಸ್. ದ ರೀಸನ್ ಫಾರ್ ಮೈ ಲೀವ್ ಈಸ್ ಐ ವಿಲ್ ಬಿ ಅಕಂಪನಿಂಗ್ ಮೈ ಮದರ್ ಫಾರ್ ಎನ್ ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್.
ಅಂದರೆ ನಮ್ಮ ಮದರ್ ಜೊತೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ಡಾಕ್ಟರ್ ಜೊತೆ ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ಇದೆ. ಆ್ಯಂಡ್ ಐ ವಿಲ್ ಬಿ ಬ್ಯಾಕ್ ಟು ವರ್ಕ್ ದ ನೆಕ್ಸ್ಟ್ ಡೇ. ಆ್ಯಂಡ್ ಅದರ ನೆಕ್ಸ್ಟ್ ಡೇ ನಾನು ಕೆಲಸಕ್ಕೆ ವಾಪಸ್ ಆಗ್ತೀನಿ. ಕೈಂಡ್ಲಿ ಗ್ರ್ಯಾಂಡ್ ಮಿ ದ ಲೀವ್ ಫಾರ್ ಅ ಡೇ ಟುಮಾರೋ. ನೋಡಿ, ತುಂಬ ಶಾರ್ಟ್ ಆಗಿ ಹೇಳಿ ಮುಗಿಸ್ಬಿಟ್ಟಿದ್ದೀನಿ. ಪರ್ಪಸ್ ಹೇಳಿದೆ, ಕ್ಲೋಸಿಂಗ್ ಲೈನ್. ಆ್ಯಂಡ್ ಇದಾದಮೇಲೆ ಥ್ಯಾಂಕಿಂಗ್ ಯು, ಯುವರ್ ಸಿನ್ಸಿಯರ್ಲಿ ಎಲ್ಲ ಹೇಳಿ ಮುಗಿಸಿ. ನಾನು ಜಸ್ಟ್ ಇಲ್ಲಿ ಬಾಡಿ ಆಫ್ ದ ಲೆಟರ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಲೆಟರ್ನ ಕ್ಲೋಸ್ ಮಾಡುವಾಗ ನಿಮಗೆ ಈ ಲೈನ್ಸ್ ಕೂಡ ಹೆಲ್ಪ್ ಆಗ್ಬೋದು. ನೋಡಿ ಇಲ್ಲಿ, ಐ ವಿಲ್ ಬಿ ಬ್ಯಾಕ್ ಇನ್ ದ ಆಫೀಸ್ ಆನ್ ಡೇಟ್ ಹಾಕಿ, ಅಂದರೆ ಈ ಡೇಟ್ಗೆ ನಾನು ಆಫೀಸ್ಗೆ ವಾಪಸ್ ಬಂದಿರ್ತೀನಿ. ಐ ವಿಲ್ ಬಿ ಬ್ಯಾಕ್ ಟು ವರ್ಕ್ ಟುಮಾರೋ, ಐ ವಿಲ್ ಬಿ ಬ್ಯಾಕ್ ಟು ವರ್ಕ್ ನೆಕ್ಸ್ಟ್ ವೀಕ್ ಆರ್ ಅಥವಾ ಒನ್ ಡೇಟ್. ಇನ್ ಕೇಸ್ ಯು ನೀಡ್ ಮೀ ಪ್ಲೀಸ್ ಲೀವ್ ಅ ಮೆಸೇಜ್ ಆನ್ ಮೈ ನಂಬರ್ ಅಂತ ಹೇಳಿ ಕ್ಲೋಸ್ ಮಾಡಿ. ಐ ಹೋಪ್ ಯು ಆಕ್ಸೆಪ್ಟ್ ಮೈ ರಿಕ್ವೆಸ್ಟ್ ಆ್ಯಂಡ್ ಗ್ರ್ಯಾಂಟ್ ಮೀ ಲೀವ್ ಫಾರ್ ದ ಸೆಟ್ ಡೇಟ್ಸ್. ಅಂದರೆ ಮೇಲೆ ನೀವು ಡೇಟ್ ಹೇಳಿರ್ತೀರಾ, ಆ ಡೇಟ್ಗೆ ನೀವು ನನಗೆ ಲೀವ್ ಗ್ರ್ಯಾಂಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಲುಕಿಂಗ್ ಫಾರ್ವರ್ಡ್ ಟು ಯುವರ್ ಪಾಸಿಟಿವ್ ರಿಪ್ಲೈ. ರೈಟ್, ಈ ಥರ ನೀವು ಎಂಡ್ ಮಾಡ್ಬೋದು ಲೆಟರ್ನ. ಆರ್ ನೀವು ವಾಟ್ಸ್ಆ್ಯಪ್ನಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಡೈರೆಕ್ಟ್ ಡಿಯರ್ ಸರ್ ಇಂದ ಈ ಥರ ಸ್ಟಾರ್ಟ್ ಮಾಡಿ. ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಐ ನೀಡ್ ಸೀಕ್ ಲೀವ್ ಫ್ರಮ್ ವರ್ಕ್. ರೈಟ್, ಆಗಲೇ ನಿಮ್ಮ ಫಸ್ಟ್ ಸ್ಯಾಂಪಲ್ನಲ್ಲಿ ತೋರಿಸಿದ್ನಲ್ವಾ, ಅದನ್ನೆಲ್ಲ ಹೇಳಿ ಎಂಡ್ ಮಾಡಿ. ಇಷ್ಟು ವಾಟ್ಸಪ್ನಲ್ಲಿ ಈ ಥರ ಕೇಳಿ ನೀವು. ರೈಟ್, ಓಕೆ. ಈಗ ನೋಡಿ, ಇವುಗಳಿಗಿರೋ ಡಿಫ್ರೆನ್ಸ್. ಈ ಸೆಂಟೆನ್ಸ್ಗಳನ್ನ ನಾವು ಕಾಂಪ್ಲಿಮೆಂಟ್ರಿ ಕ್ಲೋಜರ್ ಅಂತ ಕರಿತೀವಿ. ರೈಟ್, ಅಂದರೆ ಕ್ಲೋಸಿಂಗ್ ಲೈನ್, ಲಾಸ್ಟ್ ಲೈನ್ ಆಫ್ ದ ಲೆಟರ್. ಯುವರ್ ಸಿನ್ಸಿಯರ್ಲಿ ಅಂತ ನಾವು ಯಾರಿಗೆ ಹೇಳ್ತೀವಿ, ಯಾರಿಗೆ ಬರಿತೀವಿ? ನೀವು ಬರಿತಾ ಇರೋಂಥ ಪರ್ಸನ್ ನಿಮಗೆ ಗೊತ್ತಿದ್ರೆ. ಯೂಸ್ ಇಟ್ ವೆನ್ ಯು ನೋ ದ ನೇಮ್ ಅಂಡ್ ಟೈಟಲ್ ಆಫ್ ದ ರೆಸಿಪಿಯಂಟ್. ರಿಸೀವ್ ಮಾಡ್ಕೊಳ್ಳೋರ ಹೆಸರು, ಅವರ ಟೈಟಲ್ ಅಂದರೆ ಮಿಸ್ಟರ್ ಮಿಸ್ಸಸ್ ಗೊತ್ತಿದ್ರೆ ಅವ್ರಿಗೆ ನೀವು ಯುವರ್ ಸಿನ್ಸಿಯರ್ಲಿ ಅಂತ ಹೇಳಿ ಎಂಡ್ ಮಾಡಿ. ಇದು ಫ್ರೆಂಡ್ಲಿ ಆಗಿರುತ್ತೆ. ರೈಟ್, ಯುವರ್ ಫೇತ್ಫುಲಿ ಅಲ್ಲಿ ಯೂಸ್ ಮಾಡ್ತೀರಾ ವೆನ್ ಯು ಡೋಂಟ್ ನೋ ದ ನೇಮ್ ಅಂಡ್ ಟೈಟಲ್ ಆಫ್ ದ ರೆಸಿಪಿಯಂಟ್. ಬಿಸ್ನೆಸ್ ಲೆಟರ್ನಲ್ಲಿ ಯುವರ್ಸ್ ಫೇತ್ಫುಲಿ ಅನ್ನೋದೇ ಇರುತ್ತೆ. ಫಸ್ಟ್ ಟೈಮ್ ನೀವು ಅವರಿಗೆ ಬರಿತಾ ಇದ್ದೀರಾ, ರೈಟ್, ಆ ಪರ್ಸನ್ ನಿಮಗೆ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಅವಾಗ ಹೇಳಬೇಕು ಯುವರ್ಸ್ ಫೇತ್ಫುಲಿ ಅನ್ನೋದು. ಯುವರ್ ಒಬಿಡಿಯೆಂಟ್ಲಿ ಅಂತ ಯಾರು ಹೇಳ್ತಾರೆ? ಸ್ಟೂಡೆಂಟ್ಸ್. ನೀವು ಟೀಚರ್ಗೆ, ಪ್ರಿನ್ಸಿಪಾಲ್ಗೆ ಬರಿತಾ ಇದ್ರೆ ಅಷ್ಟೇ. ಆ್ಯಂಡ್ ಯುವರ್ಸ್ ಟ್ರೂಲಿ ಅಂತ ನಿಮ್ಮ ಫ್ರೆಂಡ್ಸ್ಗೆ, ಲವ್ಡ್ ಒನ್ಸ್ಗೆ ನೀವು ಬರಿತಾ ಇದ್ರೆ ಯುವರ್ಸ್ ಟ್ರೂಲಿ, ಯುವರ್ಸ್ ವೆರಿ ವೆರಿ ಟ್ರೂಲಿ ಅಂತ ಹೇಳಿ ಎಂಡ್ ಮಾಡ್ತಾರೆ. ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲಿ ನೋಡಿ, ಈ ಥರ ಯುವರ್ ಅಪಾಸ್ಟ್ರಫಿ ಎಸ್ ಅಂತ ಹಾಕ್ತಾರೆ. ತಪ್ಪು, ಈ ಥರ ಹಾಕಿದ್ರೆ ರಾಂಗ್. ಯುವರ್ಸ್ ಅಂದ್ರೇ ನಿಮ್ಮವರು ಅಂತ ಹೇಳೋ ಮೀನಿಂಗ್ ಬರುತ್ತೆ. ಯುವರ್ ಅಪಾಸ್ಟ್ರಫಿ ಎಸ್ ಹಾಕಿದ್ರೆ ರಾಂಗ್, ಹಾಕಬಾರ್ದು. ತುಂಬ ಜನ ಮಾಡೋ ಮಿಸ್ಟೇಕ್ ಇದೆ. ಯುವರ್ಸ್ ಸಿಂಗಲ್ ವರ್ಡ್ ವಿತೌಟ್ ಅಪಾಸ್ಟ್ರಫಿ. ರೈಟ್, ಗೊತ್ತಾಯ್ತಲ್ಲ? ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಪ್ಲೀಸ್ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಕಲೀಗ್ಸ್ಗೆ, ಸ್ಟೂಡೆಂಟ್ಸ್ಗೆ, ಟೀಚರ್ಸ್ಗೆ, ಯಾರ್ಯಾರಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರಿಗೆ ಲೆಟರ್ ರೈಟಿಂಗ್ ಕಷ್ಟ ಆಗ್ತಿದೆ ಪ್ಲೀಸ್ ಅವರೆಲ್ಲರಿಗೂ ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ, ಎಲ್ಲರಿಗೂ ಹೇಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.